2023 ಅಕ್ಟೋಬರ್ 11 ಪಾಕಿಸ್ತಾನದ ಪಂಜಾಬ್ನಲ್ಲಿ ಅದೊಂಥರ ನಾರ್ಮಲ್ ಮಾರ್ನಿಂಗ್. ಆದ್ರೆ ಆ ಬೆಳಗ್ಗೆ ಹಿಸ್ಟರಿ ಕ್ರಿಯೇಟ್ ಆಗತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಪಠಾನ್ಕೋಟ್ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಶಾಹಿದ್ ಲತೀಫ್ ತನ್ನ ಬ್ರದರ್ ಜೊತೆ ಮಸೀದಿಯಿಂದ ಹೊರಗೆ ಬರ್ತಾ ಇದ್ದ. ಸುತ್ತಮುತ್ತಲ ವಾತಾವರಣ ತುಂಬಾ ಸೈಲೆಂಟ್ ಆಗಿತ್ತು. ಅಷ್ಟರಲ್ಲಿ ಸಡನ್ ಆಗಿ ಬೈಕ್ ಮೇಲೆ ಬಂದ ಇಬ್ರು ವ್ಯಕ್ತಿಗಳು ಅವರ ಮುಂದೆ ನಿಂತರು. ಕೂಡ್ಲೆ ಗನ್ ಗುರಿ ಮಾಡಿದ್ರು. ಆಮೇಲೆ ಕೆಲವೇ ಸೆಕೆಂಡ್ಗಳಲ್ಲಿ ನಡೆದ ಆ ಸೀನ್ ಇಡೀ ಪಾಕಿಸ್ತಾನವನ್ನೇ ಬೆಚ್ಚು ಬೀಳಿಸಿತು. ನಿಮಗೆ ಗೊತ್ತಾ, 2016ನಲ್ಲಿ ಇಂಡಿಯಾದಲ್ಲಿ ರಕ್ತಪಾತ ಮಾಡಿದ ವ್ಯಕ್ತಿ ಇವನೇ. ಪಠಾನ್ಕೋಟ್ ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡಿದ್ದು ಇದೇ ಶಾಹಿದ್ ಲತೀಫ್. ಅಂತಹ ವ್ಯಕ್ತಿ ಇವತ್ತು ತನ್ನ ಸ್ವಂತ ದೇಶದಲ್ಲೇ ಸಾವಿನ ಮುಂದೆ ನಿಂತಿದ್ದ. ಶಾಹಿದ್ ಲತೀಫ್ ಎಷ್ಟೋ ವರ್ಷಗಳಿಂದ ಇಂಡಿಯಾದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದ. ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ಆರಾಮಾಗಿ ಓಡಾಡ್ತಾ ಇದ್ದ. ಆದರೆ 2023ಯ ಹೊತ್ತಿಗೆ ಆಟ ಪೂರ್ತಿ ಚೇಂಜ್ ಆಗಿತ್ತು. ಸ್ಟ್ರಾಟಜಿ ಮತ್ತು ಮೆಥಡ್ಸ್ ಕೂಡ ಬದಲಾಗಿದ್ದವು. ಅಟ್ಯಾಕ್ ಮಾಡಿದವರಿಗೆ ಖಂಡಿತ ರಿಟರ್ನ್ ಗಿಫ್ಟ್ ಸಿಗುತ್ತೆ ಅನ್ನೋ ಮೆಸೇಜ್ ಕ್ಲಿಯರ್ ಆಗಿ ರವಾನೆ ಆಗಿತ್ತು. ಈ ವಿಡಿಯೋದಲ್ಲಿ ಶಾಹಿದ್ ಲತೀಫ್ ಕಥೆ ಏನು, ಗುಜ್ರಾನ್ವಾಲಾದಿಂದ ಕಾಶ್ಮೀರದವರೆಗಿನ ಜರ್ನಿ ಮತ್ತು ಪಠಾನ್ಕೋಟ್ ಅಟ್ಯಾಕ್ ಪ್ಲಾನ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಬಾರ್ಡರ್ ದಾಟದೆಯೇ ಇಂಡಿಯಾ ತನ್ನ ದೊಡ್ಡ ಎನಿಮಿಯನ್ನು ಅವನ ಮನೆಯಲ್ಲೇ ಹೇಗೆ ಮಟ್ಟು ಹಾಕಿತು ಅನ್ನೋ ಈ ಸೈಲೆಂಟ್ ಆಪರೇಷನ್ ಬಗ್ಗೆ ತಿಳಿಯೋಣ. ಇದು ಸೇಡು, ವ್ಯೂಹ ಮತ್ತು ನವಭಾರತದ ಕಥೆ. ಪಾಕಿಸ್ತಾನದ ಗುಜ್ರಾನ್ವಾಲಾ ಸಿಟಿಯಲ್ಲಿ ಶಾಹಿದ್ ಲತೀಫ್ ಹುಟ್ಟಿದ. ಅವನ ಬಾಲ್ಯದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ. 1990ಸ ದಶಕದ ಆರಂಭದಲ್ಲಿ ಕಾಶ್ಮೀರದಲ್ಲಿ ಸಿಚುವೇಶನ್ ತುಂಬಾ ಸೀರಿಯಸ್ ಆಗಿತ್ತು. ಆ ಟೈಮ್ನಲ್ಲೇ ಮೊದಲ ಬಾರಿಗೆ ಸೆಕ್ಯೂರಿಟಿ ಫೋರ್ಸ್ ರೆಕಾರ್ಡ್ಸ್ನಲ್ಲಿ ಶಾಹಿದ್ ಲತೀಫ್ ಹೆಸರು ಕೇಳಿಬಂತು. 1993ನಲ್ಲಿ ಇವನು ಕಾಶ್ಮೀರ ವ್ಯಾಲಿಗೆ ನುಗ್ಗಿದ. ಆ ಸಮಯದಲ್ಲಿ ಬಾರ್ಡರ್ ದಾಟಿ ಬರ್ತಾ ಇದ್ದ ಟೆರರಿಸಂ ಸ್ಪೀಡ್ ಆಗಿ ಬೆಳೀತಿತ್ತು. ಕಾಶ್ಮೀರ ಸೇರಿದ ಮೇಲೆ ಇವನು ವೆಪನ್ಸ್ ಸ್ಮಗ್ಲಿಂಗ್ ಶುರು ಮಾಡಿದ. ಪಾಕಿಸ್ತಾನದಿಂದ ಆಯುಧಗಳನ್ನು ತಂದು ಟೆರರಿಸ್ಟ್ಗಳಿಗೆ ಸಪ್ಲೈ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಕಾಶ್ಮೀರಿ ಯುವಕರನ್ನು ಎತ್ತಿಕಟ್ಟಿ ಅವರ ತಲೆಯಲ್ಲಿ ತಪ್ಪು ಆಲೋಚನೆಗಳನ್ನು ತುಂಬಿ ಟೆರರಿಸಂ ಕಡೆಗೆ ತಳ್ಳುತ್ತಿದ್ದ. ಆದರೆ ಈ ಆಟ ಜಾಸ್ತಿ ದಿನ ನಡೆಯಲಿಲ್ಲ. 1994ನಲ್ಲಿ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸ್ ಶಾಹಿದ್ ಲತೀಫನ್ನು ಅರೆಸ್ಟ್ ಮಾಡಿತು. ಇವನ ಮೇಲೆ ಎಷ್ಟೋ ಸೀರಿಯಸ್ ಕೇಸುಗಳಿದ್ದವು. ವಿಚಾರಣೆ ಆದ ಮೇಲೆ ಇವನನ್ನು ಜೈಲಿಗೆ ಕಳಿಸಲಾಯಿತು. ಆ ಅರೆಸ್ಟ್ ಅವನ ಕಥೆಯ ಎಂಡ್ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅದೊಂದು ಹೊಸ ಚಾಪ್ಟರ್ ಆಗಿ ಬದಲಾಯಿತು. ಇಂಡಿಯನ್ ಜೈಲಿನಲ್ಲಿ ಕಳೆದ ಕಾಲ ಶಾಹಿದ್ ಲತೀಫ್ ಲೈಫ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಜೈಲಿನ ಗೋಡೆಗಳ ಮಧ್ಯೆ ಅವನ ಐಡಿಯಾಲಜಿ ಇನ್ನೂ ಡೇಂಜರಸ್ ಆಯಿತು. ಅದೇ ಸಮಯದಲ್ಲಿ ಅವನಿಗೆ ಮಸೂದ್ ಅಜಹರ್ ಪರಿಚಯವಾಯಿತು. ಇಮ್ಯಾಜಿನ್ ಮಾಡಿ, ಇದೇ ಮಸೂದ್ ಅಜಹರ್ ಮುಂದೆ ಜೈಷೆ ಮೊಹಮ್ಮದ್ ಅನ್ನೋ ಅಪಾಯಕಾರಿ ಸಂಘಟನೆಯನ್ನು ಕಟ್ಟಿದ್ದು. ಜೈಲಿನಲ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಬೆಳೆಯಿತು. ಗಂಟೆಗಟ್ಟಲೆ ಡಿಸ್ಕಸ್ ಮಾಡ್ತಾ ಇದ್ರು. ಅಲ್ಲಿಂದಲೇ ಶಾಹಿದ್ ಲತೀಫ್ ಫ್ಯೂಚರ್ ಪ್ಲಾನ್ ಫಿಕ್ಸ್ ಆಗಿತ್ತು. ಜೈಲು ಲೈಫ್ ಅವನನ್ನು ಬದಲಾಯಿಸಲಿಲ್ಲ, ಬದಲಾಗಿ ಅವನೊಬ್ಬ ಸೈಕೋ ಟೆರರಿಸ್ಟ್ ಆಗಿ ತಯಾರು ಮಾಡಿತು. 1999ನಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯಿತು. ಇಂಡಿಯನ್ ಏರ್ಲೈನ್ಸ್ IC-815 ಫ್ಲೈಟ್ ಹೈಜಾಕ್ ಆಯಿತು. ಟೆರರಿಸ್ಟ್ಗಳು ಆ ಫ್ಲೈಟ್ ಅನ್ನು ಕಂದಹಾರ್ಗೆ ತಗೊಂಡು ಹೋಗಿ ಇಂಡಿಯನ್ ಗವರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿದ್ರು. ಮಸೂದ್ ಅಜಹರ್ ಮತ್ತು ಇನ್ನುಳಿದ ಟೆರರಿಸ್ಟ್ಗಳನ್ನು ಬಿಡುಗಡೆ ಮಾಡಬೇಕು ಅಂತ ಡಿಮಾಂಡ್ ಮಾಡಿದ್ರು. ಆ ಲಿಸ್ಟ್ನಲ್ಲಿ ಶಾಹಿದ್ ಹೆಸರಿತ್ತು. ಆದರೆ ಇಂಡಿಯನ್ ಗವರ್ಮೆಂಟ್ ಅವನನ್ನು ರಿಲೀಸ್ ಮಾಡೋಕೆ ಒಪ್ಪಲಿಲ್ಲ. ಮಸೂದ್ ಅಜಹರ್ ರಿಲೀಸ್ ಆಗಿ ಪಾಕಿಸ್ತಾನಕ್ಕೆ ಹೋದ. ಆದರೆ ಶಾಹಿದ್ ಜೈಲ್ನಲ್ಲೇ ಉಳಿದ. ಸುಮಾರು 16 ವರ್ಷ ಇವನು ಇಂಡಿಯನ್ ಜೈಲ್ನಲ್ಲಿದ್ದ. 2010ನಲ್ಲಿ ಶಿಕ್ಷೆ ಮುಗಿದ ಮೇಲೆ ಗವರ್ಮೆಂಟ್ ಇವನನ್ನು ಪಾಕಿಸ್ತಾನಕ್ಕೆ ಕಳಿಸಿತು. ಪಾಕಿಸ್ತಾನಕ್ಕೆ ಹೋದ ತಕ್ಷಣ ಶಾಹಿದ್ ಲತೀಫ್ ಡೈರೆಕ್ಟ್ ಆಗಿ ಜೈಷೆ ಮೊಹಮ್ಮದ್ ಸೇರ್ಕೊಂಡ. ಜೈಲು ಲೈಫ್ ಮತ್ತು ಮಸೂದ್ ಅಜಹರ್ ಜೊತೆಗಿನ ಕಾಂಟ್ಯಾಕ್ಟ್ ಇವನಿಗೆ ಸಂಘಟನೆಯಲ್ಲಿ ದೊಡ್ಡ ಪೋಸ್ಟ್ ಸಿಗೋ ಹಾಗೆ ಮಾಡಿತು. ಇವನು ಲಾಂಚಿಂಗ್ ಕಮಾಂಡರ್ ಆದ. ಲಾಂಚಿಂಗ್ ಕಮಾಂಡರ್ ಅಂದ್ರೆ ಟೆರರಿಸ್ಟ್ಗಳನ್ನು ರಿಟ್ರೋಟ್ ಮಾಡೋದು, ಟ್ರೈನಿಂಗ್ ಕೊಡೋದು ಮತ್ತು ಅವರನ್ನ ಬಾರ್ಡರ್ ದಾಟಿಸಿ ಇಂಡಿಯಾ ಒಳಗೆ ಕಳಿಸೋದು ಇವನ ಮೇನ್ ಕೆಲಸ. 2015 ಡಿಸೆಂಬರ್ 31 ರಾತ್ರಿ 4 ಜನ ಟೆರರಿಸ್ಟ್ಗಳು ಬಾರ್ಡರ್ ದಾಟಿ ಸೀಕ್ರೆಟ್ ಆಗಿ ಇಂಡಿಯಾ ಒಳಗೆ ಬಂದ್ರು. ಕತ್ತಲಲ್ಲಿ ಆ 4 ಒಬ್ಬ ಕಾರ್ ಡ್ರೈವರ್ ಅನ್ನು ಬೆದರಿಸಿ ಕಾರ್ ಕಿತ್ಕೊಂಡ್ರು. ಆಮೇಲೆ ಪಠಾನ್ಕೋಟ್ ಏರ್ಬೇಸ್ ಕಡೆ ಹೊರಟರು. ಅವರು 11 ಅಡಿ ಎತ್ತರದ ಗೋಡೆಯನ್ನು ನೈಲಾನ್ ರೋಪ್ ಬಳಸಿ ಹತ್ತಿದ್ದಾರೆ ಅಂತ ಹೇಳಲಾಗುತ್ತೆ. 2016 ಜಾನ್ವರಿ 2 ಬೆಳಗ್ಗೆ 3:30ಕ್ಕೆ ಅಟ್ಯಾಕ್ ಶುರುವಾಯಿತು. ಇಡೀ ಏರಿಯಾ ಗನ್ ಶಬ್ದಗಳಿಂದ ನಡುಗಿತು. ಟೆರರಿಸ್ಟ್ಗಳು ಮನ ಬಂದಂತೆ ಗುಂಡು ಹಾರಿಸಿದ್ರು, ಗ್ರೆನೇಡ್ ಎಸೆದ್ರು. ಇಂಡಿಯನ್ ಆರ್ಮಿ ಮತ್ತು ಟೆರರಿಸ್ಟ್ಗಳ ಮಧ್ಯೆ ಈ ಫೈಟ್ ಸುಮಾರು 80 ಗಂಟೆಗಳ ಕಾಲ ನಡೆಯಿತು. ಫೈನಲಿ ಎಲ್ಲ ಟೆರರಿಸ್ಟ್ಗಳು ಸತ್ತರು.
ಆದರೆ ಈ ಆಪರೇಷನ್ನಲ್ಲಿ ನಮ್ಮ 7 ಜನ ವೀರ ಯೋಧರು ಹುತಾತ್ಮರಾದರು. ಇಡೀ ದೇಶ ಶಾಕ್ ಆಗಿತ್ತು. ತನಿಖೆ ಮಾಡಿದಾಗ ಈ ಅಟ್ಯಾಕ್ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಶಾಹಿದ್ ಲತೀಫ್ ಅಂತ ಗೊತ್ತಾಯಿತು. ಪಾಕಿಸ್ತಾನದಲ್ಲಿ ಅಡಗಿರೋ ಟೆರರಿಸ್ಟ್ಗಳನ್ನು ಅನ್ನೋನ್ ಪರ್ಸನ್ಸ್ ಮೂಲಕ ಒಬ್ಬೊಬ್ಬರಾಗಿ ಮಟ್ಟು ಹಾಕೋದು ಶುರುವಾಯಿತು. ಡೆಲ್ಲಿಯಿಂದ ಆರ್ಡರ್ ಹೋಗ್ತಾ ಇತ್ತು, ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳು ಫಿನಿಶ್ ಆಗ್ತಾ ಇದ್ರು. ಇದರಿಂದ ಅಲ್ಲಿರೋ ಟೆರರಿಸ್ಟ್ಗಳಿಗೆ ಭಯ ಶುರುವಾಯಿತು. ಇಷ್ಟು ವರ್ಷ ಫ್ರೀ ಆಗಿದ್ದವರು ಈಗ ಬಂಕರ್ಗಳಲ್ಲಿ ಅಡಗಿಕೊಳ್ತಾ ಇದ್ದಾರೆ. ಇಂಡಿಯಾದ ಮುಂದಿನ ಟಾರ್ಗೆಟ್ ಶಾಹಿದ್ ಲತೀಫ್ ಆಗಿದ್ದ. ಆದರೆ ಇವನನ್ನು ಹಿಡಿಯೋದು ಅಷ್ಟು ಈಸಿಯಾಗಿರಲಿಲ್ಲ. ಇವನು ISI ಸೆಕ್ಯುರಿಟಿಯಲ್ಲಿದ್ದ. ಲತೀಫ್ಗೆ ಬಾಂಗ್ಲಾದೇಶದಿಂದ ವೆಪನ್ಸ್ ಸಪ್ಲೈ ಆಗ್ತಾ ಇತ್ತು. ಮೊಹಮ್ಮದ್ ಉಮೈರ್ ಅನ್ನೋ ವ್ಯಕ್ತಿ ಇದರ ಹಿಂದೆ ಇದ್ದ. ಭಾರತದ ಗುಪ್ತಚರ ಸಂಸ್ಥೆ ರಾಗೆ ಈ ನೆಟ್ವರ್ಕ್ ಬಗ್ಗೆ ಗೊತ್ತಾಯಿತು. ಅವರು ಒಂದು ಪ್ಲಾನ್ ಮಾಡಿದ್ರು. ಇಂಡಿಯನ್ ಏಜೆಂಟ್ಸ್ ಬಾಂಗ್ಲಾದೇಶಕ್ಕೆ ಹೋಗಿ ಮೊಹಮ್ಮದ್ ಉಮೈರ್ನನ್ನು ಹಿಡಿದ್ರು. ಅವನಿಗೆ ಮನಿ ಆಫರ್ ಕೊಟ್ಟು ಶಾಹಿದ್ ಲತೀಫ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡ್ರು. ಉಮೈರ್ ಹಣದಾಸೆಗಾಗಿ ಹೆಲ್ಪ್ ಮಾಡೋಕೆ ಒಪ್ಕೊಂಡ. ಪಾಕಿಸ್ತಾನದ ದಸ್ಕಾ ಅನ್ನೋ ಏರಿಯಾದಲ್ಲಿ ಶಾಹಿದ್ ಲತೀಫ್ ಇದ್ದಾನೆ ಅಂತ ಗೊತ್ತಾಯಿತು. ಉಮೈರ್ ಮನುಷ್ಯರು ಲತೀಫ್ ಮೇಲೆ ನಿಗಾ ಇಟ್ಟಿದ್ರು. ಲತೀಫ್ ಯಾವಾಗಲೂ 2 ಬಾಡಿಗಾರ್ಡ್ಸ್ ಜೊತೆ ಇರ್ತಾ ಇದ್ದ. ಹಾಗಾಗಿ ಅಟ್ಯಾಕ್ ಮಾಡೋದು ಕಷ್ಟ ಇತ್ತು. ಆದರೆ ಒಂದು ವಿಷಯ ಗೊತ್ತಾಯಿತು. ಲತೀಫ್ ಪ್ರತಿದಿನ ಬೆಳಗ್ಗೆ ನೂರಿ-ಎ ಮದೀನಾ ಮಸೀದಿಗೆ ಬರ್ತಾ ಇದ್ದ. ಮಸೀದಿ ಒಳಗಡೆ ನಮಾಜ್ ಮಾಡೋಕೆ ಅವನು ಒಬ್ಬನೇ ಹೋಗ್ತಾ ಇದ್ದ. ಅದೇ ರೈಟ್ ಟೈಮ್ ಅಂತ ರಾ ಡಿಸೈಡ್ ಮಾಡಿತು. ಆಪರೇಷನ್ ಮಾಡೋಕೆ ಉಮೈರ್ನನ್ನೇ ಪಾಕಿಸ್ತಾನಕ್ಕೆ ಕಳಿಸಲಾಯಿತು. ಅಕ್ಟೋಬರ್ 10ರಂದು ಮೊದಲ ಪ್ರಯತ್ನ ಮಾಡಿದ್ರು. ಆದರೆ ಆ ದಿನ ಮಸೀದಿಯ ಹಿಂದಿನ ಗೇಟ್ ಕ್ಲೋಸ್ ಆಗಿದ್ದರಿಂದ ಪ್ಲಾನ್ ಫೇಲ್ ಆಯಿತು. ಉಮೈರ್ ಹೆದಲ್ ಹೋಗಿದ್ದ. ಆದರೆ ಏಜೆನ್ಸಿಗಳು ಅವನನ್ನು ಮೋಟಿವೇಟ್ ಮಾಡಿದ್ವು. ನೆಕ್ಸ್ಟ್ ಡೇಟ್ ಅಕ್ಟೋಬರ್ 11 ಅಂತ ಫಿಕ್ಸ್ ಮಾಡಿದ್ರು. ಅಕ್ಟೋಬರ್ 11 ಬೆಳಗ್ಗೆ ಲತೀಫ್ ಮಸೀದಿಗೆ ಬಂದ. ಈ ಬಾರಿ ಅವನ ಜೊತೆ ಅವನ ಬ್ರದರ್ ಕೂಡ ಇದ್ದ. ಉಮೈರ್ ಮನುಷ್ಯರು ಬೈಕ್ ರೆಡಿ ಇಟ್ಕೊಂಡಿದ್ರು. ನಮಾಜ್ ಮುಗಿಸಿ ಲತೀಫ್ ಮತ್ತು ಅವನ ಬ್ರದರ್ ಹೊರಗೆ ಬರ್ತಾ ಇದ್ದಂತೆ ಶೂಟರ್ಗಳು ಬೈಕ್ನಲ್ಲಿ ಬಂದು ಅಡ್ಡಗಟ್ಟಿದ್ರು. 1 ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಗುಂಡಿನ ಮಳೆ ಕರೆದ್ರು. ಬಾಡಿಗಾರ್ಡ್ಸ್ ಬರೋವಷ್ಟರಲ್ಲಿ ಲತೀಫ್ ಮತ್ತು ಅವನ ಬ್ರದರ್ ಇಬ್ಬರು ಸ್ಥಳದಲ್ಲೇ ಸತ್ತರು. ಹೀಗೆ ಇಂಡಿಯಾದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ತನ್ನದೇ ದೇಶದ ಮಣ್ಣಲ್ಲಿ ಮಣ್ಣಾದ. ಆದರೆ ಟ್ವಿಸ್ಟ್ ಅಂದ್ರೆ ರಾ ಸಂಸ್ಥೆ ಬೇಕಂತಾಲೆ ಉಮೈರ್ ಇರುವ ಜಾಗದ ಬಗ್ಗೆ ಪಾಕಿಸ್ತಾನ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತು. ಯಾಕಂದ್ರೆ ಇಂಡಿಯಾಗೆ ವೆಪನ್ ಸಪ್ಲೈ ಮಾಡ್ತಾ ಇದ್ದವನು ಇದೇ ಉಮೈರ್. ಹೀಗೆ ಒಂದೇ ಏಟಿಗೆ 2 ಹಕ್ಕಿ ಹೊಡೆದ ಹಾಗೆ ಇಂಡಿಯಾ ತನ್ನಿಬ್ಬರು ಶತ್ರುಗಳನ್ನು ಫಿನಿಶ್ ಮಾಡಿತು. ಪಾಕಿಸ್ತಾನ ಆಮೇಲೆ ಪ್ರೆಸ್ ಮೀಟ್ ಮಾಡಿ ರಾ ಮೇಲೆ ಆರೋಪ ಮಾಡಿತು. ಆದರೆ ಇಂಡಿಯಾ ಅದೆಲ್ಲ ತಳ್ಳಿ ಹಾಕಿತು. ಒಟ್ಟಿನಲ್ಲಿ ಶತ್ರುಗಳಿಗೆ ಕೊಡಬೇಕಾದ ಸ್ಟ್ರಾಂಗ್ ಮೆಸೇಜ್ ಮಾತ್ರ ತಲುಪಿತು.